ಕೊಡಗು ಜಿಲ್ಲೆ ಜನತೆ ಕಾಡಾನೆ ಹಾವಳಿಯಿಂದ ತೀವ್ರ ತತ್ತರಿಸಿ ಹೋಗಿದ್ದಾರೆ. ಪ್ರತಿನಿತ್ಯ ಕಾಡಾನೆಗಳದೇ ಸುದ್ದಿ. ಅದರಲ್ಲೂ ಪ್ರಮುಖವಾಗಿ ಕೊಡಗಿನ ಕೇರಳ ಕುಟ್ಟ ಗಡಿಭಾಗ ಏನಿದೆ, ಕುಟ್ಟ ಅಂತ ಬರುತ್ತೆ. ಕುಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನೂರಾರು ಆನೆಗಳು ಬೀಡುಬಿಟ್ಟಿರುವಂಥದ್ದು. ಈಗ ನಾವಿರುವಂಥದ್ದು ಅದೇ ಜಾಗ, ಕುಟ್ಟದ ಸಮೀಪ ಪೂಚಕಲ್ಲು ಅಂತ ಹೇಳುವಂಥ ಜಾಗ. ಇಲ್ಲಿ ಒಂದು 18 ಆನೆಗಳು ಪ್ರತಿನಿತ್ಯ ಬರ್ತವೆ ಅಂತ ಹೇಳುವಂಥದ್ದು ಇಲ್ಲಿ ಕಾರ್ಯಾಚರಣೆ ಮಾಡ್ತಿರೋ ಸಿಬ್ಬಂದಿಗಳು ಹೇಳಿದ್ದಾರೆ. ಇಲ್ಲಿ ನೋಡಿ ಬರ್ತಿರುವಂಥ ಜಾಗ, ಇಲ್ಲಿ ಆನೆಗಳು ಬಂದಂಥ ಜಾಗ ಇಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇಳಿದು ಬರ್ತವೆ ಅಂತೇಳಿ. ಪಕ್ಕದಲ್ಲಿ ಕಾಡಿದೆ, ಅಲ್ಲಿಂದ ಸೀದಾ ಇಳಿದು ಈ ಕಡೆ ಬರುವಂಥದ್ದು. ಇನ್ನು ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಕೆರೆ ಇದೆ, ನೀರಿಗಾಗಿ ಬರ್ತಾವೆ ಏನಂತ ಗೊತ್ತಿಲ್ಲ. ಕಾರೊಳಗೆ ನೀರಿದ್ದರೆ ಅವರು ಹೊರಗಡೆ ಬರಲ್ಲ. ಇನ್ನು ಪಕ್ಕದಲ್ಲಿ ಈಗ ಅಲ್ಲಿ ಕಾಣುವಂಥದ್ದು ಬ್ರಹ್ಮಗಿರಿ ಅರಣ್ಯ ಪ್ರದೇಶ. ಬ್ರಹ್ಮಗಿರಿ ಅರಣ್ಯ ಪ್ರದೇಶದ ಆ ಕಡೆ ಅವ್ರಿಗೆ ಆನೆಗಳನ್ನು ಓಡಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. 18 ಆನೆಗಳಿತ್ತು ಅಂತೇಳಿ. ಮತ್ತು ಈ ಬ್ರಹ್ಮಗಿರಿ ಆಚೆ ಹೋದರೆ ಕೇರಳ, ಈ ಬ್ರಹ್ಮಗಿರಿಯಿಂದಲೂ ಆನೆಗಳು ಬರ್ತವೆ ಮತ್ತು ಕೇರಳ ಭಾಗದಿಂದಲೂ ಆನೆಗಳು ಬರ್ತಾ ಇದೆ. ಎರಡು ಭಾಗದಿಂದಲೂ ಆನೆಗಳು ಬಂದು ಇಲ್ಲಿ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಒಬ್ಬರಿಗೆ 3 ಆನೆಗಳು ಬಂದು ಅಟ್ಯಾಕ್ ಮಾಡುವಾಗ ಆನೆ ಕೆಳಗಡೆ ಬಿದ್ದ ವ್ಯಕ್ತಿ ಬದುಕಿ ಬಂದಿದ್ದಾನೆ. ಆತನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ, ಯಾವ ರೀತಿ ಬದುಕಿ ಬಂದಿರುವಂಥದ್ದು ಅಂತ ಹೇಳಿ. ಆತನಿಗೆ ಇನ್ನೂ ಪರಿಹಾರ ಕೂಡ ಸಿಕ್ಕಿಲ್ಲ. ಮತ್ತು ಇನ್ನೊಂದು ಆರೋಪ ಅಂತ ಹೇಳುವಂಥದ್ದು, ಈ ಆನೆ ಬಂದಾಗ ಅರಣ್ಯ ಇಲಾಖೆಗೆ ದೂರವಾಣಿ ಕರೆ ಮಾಡ್ತಾರೆ ಜನಗಳು. ಆಗ ಅದು ಕೇರಳದ ಆನೆಗಳು ಅಂತೇಳಿ ಇಲಾಖೆಯ ಸಿಬ್ಬಂದಿಗಳು ಕೆಲವು ಹೇಳ್ತಾರೆ ಅಂತ ಹೇಳುವಂಥ ಆರೋಪ ಇದೆ. ಅಂದರೆ ಆನೆಗಳಿಗೆ ಕೇರಳ ಆನೆ, ಕೊಡಗು ಆನೆ ಅಂತ ಹೇಳಿ ಬರಲ್ಲ. ಯಾವುದು ಆನೆಗಳು ಬಂದರೂ ಅವನ್ನು ಓಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಹಿಂದೆ ಒಂದು ಸುದ್ದಿಯಾಗಿತ್ತು, ಸಿದ್ದರಾಮಯ್ಯ ಅವರು ಇಲ್ಲಿ ಆನೆ ಹೋಗಿ ಕೇರಳದಲ್ಲಿ ಆನೆ ತುಳಿದು ಒಬ್ಬರನ್ನು ಸಾಯಿಸಿದಾಗ ಅವರಿಗೆ ಪರಿಹಾರ ಕೊಡ್ತಾರೆ ಅಂತ ಹೇಳುವಂಥದ್ದು. ಈಗ ಅಲ್ಲಿ ಆನೆಗಳು ಬಂದು ಇಲ್ಲಿ ಸಾಯಿಸಿದಾಗ ಇಲ್ಲಿ ಪರಿಹಾರ ಕೇರಳ ಸರ್ಕಾರ ಕೊಡಲ್ಲ. ಅದರಿಂದ ಆ ರೀತಿ ಆಗಲ್ಲ. ಇಲ್ಲಿ ಆನೆಗಳು ಎಲ್ಲಿಂದ ಬರ್ತವೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೇರಳದಿಂದ ಬರ್ಬೋದು, ಬ್ರಹ್ಮಗಿರಿ ಪ್ರದೇಶದಿಂದ ಬರ್ಬೋದು. ಆದ್ದರಿಂದ ಆನೆಗಳನ್ನು ತಡೆಗಟ್ಟಲಿಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ಳಿ ಅಂತೇಳಿ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಈ ಬಗ್ಗೆ ಕುಟ್ಟ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇತ್ತು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂಯ ಅವರು ಕೂಡ ಭಾಗಿಯಾಗಿದ್ದರು. ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಅವರು ಇದನ್ನು ಪರಿಶೀಲನೆ ಮಾಡುವಂಥದ್ದು, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳುವಂಥದ್ದು. ಸಿಬ್ಬಂದಿಗಳು, ಸಾಕಷ್ಟು ಸಿಬ್ಬಂದಿಗಳು ಕೂಡ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದು 50 ರಿಂದ 60 ಸಿಬ್ಬಂದಿಗಳು ಇದ್ದಾರೆ. ಅವರೇ ಈಗ ಆನೆಗಳನ್ನು ಓಡಿಸಿರುವಂಥದ್ದು. ಅವ್ರು ಹೇಳುವಂಥದ್ದು ಬ್ರಹ್ಮಗಿರಿ ಅರಣ್ಯ ಪ್ರದೇಶದಿಂದ ಅಲ್ಲಿಗೆ ಓಡಿಸಿದೀವಿ ಅಂತ ಹೇಳಿ. ಮತ್ತು ನಾಳೆ ಬೆಳಿಗ್ಗೆ ಇನ್ನೊಂದು ಕಡೆಯಿಂದ ಆನೆಗಳು ಬರ್ತವೆ ಮತ್ತು ಅಲ್ಲಿ ಹೋಗಿ ಓಡಿಸ್ತಾರೆ. ಇದೇ ರೀತಿ ಆಗ್ತಾ ಇದೆ. ಅದರಿಂದ ಅದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಜನತೆ ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾನ್ಫರ್ಸನ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ಜನತೆ ಕಾಡಾನೆ ಹಾವಳಿಯಿಂದ ತೀವ್ರ ತತ್ತರಿಸಿ ಹೋಗಿದ್ದಾರೆ. ಪ್ರತಿನಿತ್ಯ ಕಾಡಾನೆಗಳದೇ ಸುದ್ದಿ. ಅದರಲ್ಲೂ ಪ್ರಮುಖವಾಗಿ ಕೊಡಗಿನ ಕೇರಳ ಕುಟ್ಟ ಗಡಿಭಾಗ ಏನಿದೆ, ಕುಟ್ಟ ಅಂತ ಬರುತ್ತೆ. ಕುಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನೂರಾರು ಆನೆಗಳು ಬೀಡುಬಿಟ್ಟಿರುವಂಥದ್ದು. ಈಗ ನಾವಿರುವಂಥದ್ದು ಅದೇ ಜಾಗ, ಕುಟ್ಟದ ಸಮೀಪ ಪೂಚಕಲ್ಲು ಅಂತ ಹೇಳುವಂಥ ಜಾಗ. ಇಲ್ಲಿ ಒಂದು 18 ಆನೆಗಳು ಪ್ರತಿನಿತ್ಯ ಬರ್ತವೆ ಅಂತ ಹೇಳುವಂಥದ್ದು ಇಲ್ಲಿ ಕಾರ್ಯಾಚರಣೆ ಮಾಡ್ತಿರೋ ಸಿಬ್ಬಂದಿಗಳು ಹೇಳಿದ್ದಾರೆ. ಇಲ್ಲಿ ನೋಡಿ ಬರ್ತಿರುವಂಥ ಜಾಗ, ಇಲ್ಲಿ ಆನೆಗಳು ಬಂದಂಥ ಜಾಗ ಇಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇಳಿದು ಬರ್ತವೆ ಅಂತೇಳಿ. ಪಕ್ಕದಲ್ಲಿ ಕಾಡಿದೆ, ಅಲ್ಲಿಂದ ಸೀದಾ ಇಳಿದು ಈ ಕಡೆ ಬರುವಂಥದ್ದು. ಇನ್ನು ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಕೆರೆ ಇದೆ, ನೀರಿಗಾಗಿ ಬರ್ತಾವೆ ಏನಂತ ಗೊತ್ತಿಲ್ಲ. ಕಾರೊಳಗೆ ನೀರಿದ್ದರೆ ಅವರು ಹೊರಗಡೆ ಬರಲ್ಲ. ಇನ್ನು ಪಕ್ಕದಲ್ಲಿ ಈಗ ಅಲ್ಲಿ ಕಾಣುವಂಥದ್ದು ಬ್ರಹ್ಮಗಿರಿ ಅರಣ್ಯ ಪ್ರದೇಶ. ಬ್ರಹ್ಮಗಿರಿ ಅರಣ್ಯ ಪ್ರದೇಶದ ಆ ಕಡೆ ಅವ್ರಿಗೆ ಆನೆಗಳನ್ನು ಓಡಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. 18 ಆನೆಗಳಿತ್ತು ಅಂತೇಳಿ. ಮತ್ತು ಈ ಬ್ರಹ್ಮಗಿರಿ ಆಚೆ ಹೋದರೆ ಕೇರಳ, ಈ ಬ್ರಹ್ಮಗಿರಿಯಿಂದಲೂ ಆನೆಗಳು ಬರ್ತವೆ ಮತ್ತು ಕೇರಳ ಭಾಗದಿಂದಲೂ ಆನೆಗಳು ಬರ್ತಾ ಇದೆ. ಎರಡು ಭಾಗದಿಂದಲೂ ಆನೆಗಳು ಬಂದು ಇಲ್ಲಿ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಒಬ್ಬರಿಗೆ 3 ಆನೆಗಳು ಬಂದು ಅಟ್ಯಾಕ್ ಮಾಡುವಾಗ ಆನೆ ಕೆಳಗಡೆ ಬಿದ್ದ ವ್ಯಕ್ತಿ ಬದುಕಿ ಬಂದಿದ್ದಾನೆ. ಆತನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ, ಯಾವ ರೀತಿ ಬದುಕಿ ಬಂದಿರುವಂಥದ್ದು ಅಂತ ಹೇಳಿ. ಆತನಿಗೆ ಇನ್ನೂ ಪರಿಹಾರ ಕೂಡ ಸಿಕ್ಕಿಲ್ಲ. ಮತ್ತು ಇನ್ನೊಂದು ಆರೋಪ ಅಂತ ಹೇಳುವಂಥದ್ದು, ಈ ಆನೆ ಬಂದಾಗ ಅರಣ್ಯ ಇಲಾಖೆಗೆ ದೂರವಾಣಿ ಕರೆ ಮಾಡ್ತಾರೆ ಜನಗಳು. ಆಗ ಅದು ಕೇರಳದ ಆನೆಗಳು ಅಂತೇಳಿ ಇಲಾಖೆಯ ಸಿಬ್ಬಂದಿಗಳು ಕೆಲವು ಹೇಳ್ತಾರೆ ಅಂತ ಹೇಳುವಂಥ ಆರೋಪ ಇದೆ. ಅಂದರೆ ಆನೆಗಳಿಗೆ ಕೇರಳ ಆನೆ, ಕೊಡಗು ಆನೆ ಅಂತ ಹೇಳಿ ಬರಲ್ಲ. ಯಾವುದು ಆನೆಗಳು ಬಂದರೂ ಅವನ್ನು ಓಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಹಿಂದೆ ಒಂದು ಸುದ್ದಿಯಾಗಿತ್ತು, ಸಿದ್ದರಾಮಯ್ಯ ಅವರು ಇಲ್ಲಿ ಆನೆ ಹೋಗಿ ಕೇರಳದಲ್ಲಿ ಆನೆ ತುಳಿದು ಒಬ್ಬರನ್ನು ಸಾಯಿಸಿದಾಗ ಅವರಿಗೆ ಪರಿಹಾರ ಕೊಡ್ತಾರೆ ಅಂತ ಹೇಳುವಂಥದ್ದು. ಈಗ ಅಲ್ಲಿ ಆನೆಗಳು ಬಂದು ಇಲ್ಲಿ ಸಾಯಿಸಿದಾಗ ಇಲ್ಲಿ ಪರಿಹಾರ ಕೇರಳ ಸರ್ಕಾರ ಕೊಡಲ್ಲ. ಅದರಿಂದ ಆ ರೀತಿ ಆಗಲ್ಲ. ಇಲ್ಲಿ ಆನೆಗಳು ಎಲ್ಲಿಂದ ಬರ್ತವೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೇರಳದಿಂದ ಬರ್ಬೋದು, ಬ್ರಹ್ಮಗಿರಿ ಪ್ರದೇಶದಿಂದ ಬರ್ಬೋದು. ಆದ್ದರಿಂದ ಆನೆಗಳನ್ನು ತಡೆಗಟ್ಟಲಿಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ಳಿ ಅಂತೇಳಿ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಈ ಬಗ್ಗೆ ಕುಟ್ಟ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇತ್ತು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂಯ ಅವರು ಕೂಡ ಭಾಗಿಯಾಗಿದ್ದರು. ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಅವರು ಇದನ್ನು ಪರಿಶೀಲನೆ ಮಾಡುವಂಥದ್ದು, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳುವಂಥದ್ದು. ಸಿಬ್ಬಂದಿಗಳು, ಸಾಕಷ್ಟು ಸಿಬ್ಬಂದಿಗಳು ಕೂಡ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದು 50 ರಿಂದ 60 ಸಿಬ್ಬಂದಿಗಳು ಇದ್ದಾರೆ. ಅವರೇ ಈಗ ಆನೆಗಳನ್ನು ಓಡಿಸಿರುವಂಥದ್ದು. ಅವ್ರು ಹೇಳುವಂಥದ್ದು ಬ್ರಹ್ಮಗಿರಿ ಅರಣ್ಯ ಪ್ರದೇಶದಿಂದ ಅಲ್ಲಿಗೆ ಓಡಿಸಿದೀವಿ ಅಂತ ಹೇಳಿ. ಮತ್ತು ನಾಳೆ ಬೆಳಿಗ್ಗೆ ಇನ್ನೊಂದು ಕಡೆಯಿಂದ ಆನೆಗಳು ಬರ್ತವೆ ಮತ್ತು ಅಲ್ಲಿ ಹೋಗಿ ಓಡಿಸ್ತಾರೆ. ಇದೇ ರೀತಿ ಆಗ್ತಾ ಇದೆ. ಅದರಿಂದ ಅದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಜನತೆ ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾನ್ಫರ್ಸನ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ಜನತೆ ಕಾಡಾನೆ ಹಾವಳಿಯಿಂದ ತೀವ್ರ ತತ್ತರಿಸಿ ಹೋಗಿದ್ದಾರೆ. ಪ್ರತಿನಿತ್ಯ ಕಾಡಾನೆಗಳದೇ ಸುದ್ದಿ. ಅದರಲ್ಲೂ ಪ್ರಮುಖವಾಗಿ ಕೊಡಗಿನ
ಕೇರಳ ಕುಟ್ಟ ಗಡಿಭಾಗ ಏನಿದೆ, ಕುಟ್ಟ ಅಂತ ಬರುತ್ತೆ, ಕುಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನೂರಾರು ಆನೆಗಳು ಬೀಡುಬಿಟ್ಟಿರುವಂಥದ್ದು. ಈಗ ನಾವಿರುವಂಥದ್ದು ಅದೇ ಜಾಗ, ಕುಟ್ಟದ ಸಮೀಪ ಪೂಚಕಲ್ಲು ಅಂತ ಹೇಳುವಂಥ ಜಾಗ. ಇಲ್ಲಿ ಒಂದು 18 ಆನೆಗಳು ಪ್ರತಿನಿತ್ಯ ಬರ್ತವೆ ಅಂತ ಹೇಳುವಂಥದ್ದು ಇಲ್ಲಿ ಕಾರ್ಯಾಚರಣೆ ಮಾಡ್ತಿರೋ ಸಿಬ್ಬಂದಿಗಳು ಹೇಳಿದ್ದಾರೆ. ಇಲ್ಲಿ ನೋಡಿ ಬರ್ತಿರುವಂಥ ಜಾಗ, ಇಲ್ಲಿ ಆನೆಗಳು ಬಂದಂಥ ಜಾಗ ಇಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇಳಿದು ಬರ್ತವೆ ಅಂತೇಳಿ. ಪಕ್ಕದಲ್ಲಿ ಕಾಡಿದೆ, ಅಲ್ಲಿಂದ ಸೀದಾ ಇಳಿದು ಈ ಕಡೆ ಬರುವಂಥದ್ದು. ಇನ್ನು ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಕೆರೆ ಇದೆ, ನೀರಿಗಾಗಿ ಬರ್ತಾವೆ ಏನಂತ ಗೊತ್ತಿಲ್ಲ. ಕಾರೊಳಗೆ ನೀರಿದ್ದರೆ ಅವರು ಹೊರಗಡೆ ಬರಲ್ಲ. ಇನ್ನು ಪಕ್ಕದಲ್ಲಿ ಈಗ ಅಲ್ಲಿ ಕಾಣುವಂಥದ್ದು ಬ್ರಹ್ಮಗಿರಿ ಅರಣ್ಯ ಪ್ರದೇಶ. ಬ್ರಹ್ಮಗಿರಿ ಅರಣ್ಯ ಪ್ರದೇಶದ ಆ ಕಡೆ ಅವ್ರಿಗೆ ಆನೆಗಳನ್ನು ಓಡಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. 18 ಆನೆಗಳಿತ್ತು ಅಂತೇಳಿ. ಮತ್ತು ಈ ಬ್ರಹ್ಮಗಿರಿ ಆಚೆ ಹೋದರೆ ಕೇರಳ, ಈ ಬ್ರಹ್ಮಗಿರಿಯಿಂದಲೂ ಆನೆಗಳು ಬರ್ತವೆ ಮತ್ತು ಕೇರಳ ಭಾಗದಿಂದಲೂ ಆನೆಗಳು ಬರ್ತಾ ಇದೆ. ಎರಡು ಭಾಗದಿಂದಲೂ ಆನೆಗಳು ಬಂದು ಇಲ್ಲಿ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಒಬ್ಬರಿಗೆ 3 ಆನೆಗಳು ಬಂದು ಅಟ್ಯಾಕ್ ಮಾಡುವಾಗ ಆನೆ ಕೆಳಗಡೆ ಬಿದ್ದ ವ್ಯಕ್ತಿ ಬದುಕಿ ಬಂದಿದ್ದಾನೆ. ಆತನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ, ಯಾವ ರೀತಿ ಬದುಕಿ ಬಂದಿರುವಂಥದ್ದು ಅಂತ ಹೇಳಿ. ಆತನಿಗೆ ಇನ್ನೂ ಪರಿಹಾರ ಕೂಡ ಸಿಕ್ಕಿಲ್ಲ. ಮತ್ತು ಇನ್ನೊಂದು ಆರೋಪ ಅಂತ ಹೇಳುವಂಥದ್ದು, ಈ ಆನೆ ಬಂದಾಗ ಅರಣ್ಯ ಇಲಾಖೆಗೆ ದೂರವಾಣಿ ಕರೆ ಮಾಡ್ತಾರೆ ಜನಗಳು, ಆಗ ಅದು ಕೇರಳದ ಆನೆಗಳು ಅಂತೇಳಿ ಇಲಾಖೆಯ ಸಿಬ್ಬಂದಿಗಳು ಕೆಲವು ಹೇಳ್ತಾರೆ ಅಂತ ಹೇಳುವಂಥ ಆರೋಪ ಇದೆ. ಅಂದರೆ ಆನೆಗಳಿಗೆ ಕೇರಳ ಆನೆ, ಕೊಡಗು ಆನೆ ಅಂತ ಹೇಳಿ ಬರಲ್ಲ. ಯಾವುದು ಆನೆಗಳು ಬಂದರೂ ಅವನ್ನು ಓಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಹಿಂದೆ ಒಂದು ಸುದ್ದಿಯಾಗಿತ್ತು, ಸಿದ್ದರಾಮಯ್ಯ ಅವರು ಇಲ್ಲಿ ಆನೆ ಹೋಗಿ ಕೇರಳದಲ್ಲಿ ಆನೆ ತುಳಿದು ಒಬ್ಬರನ್ನು ಸಾಯಿಸಿದಾಗ ಅವರಿಗೆ ಪರಿಹಾರ ಕೊಡ್ತಾರೆ ಅಂತ ಹೇಳುವಂಥದ್ದು. ಈಗ ಅಲ್ಲಿ ಆನೆಗಳು ಬಂದು ಇಲ್ಲಿ ಸಾಯಿಸಿದಾಗ ಇಲ್ಲಿ ಪರಿಹಾರ ಕೇರಳ ಸರ್ಕಾರ ಕೊಡಲ್ಲ. ಅದರಿಂದ ಆ ರೀತಿ ಆಗಲ್ಲ. ಇಲ್ಲಿ ಆನೆಗಳು ಎಲ್ಲಿಂದ ಬರ್ತವೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೇರಳದಿಂದ ಬರ್ಬೋದು, ಬ್ರಹ್ಮಗಿರಿ ಪ್ರದೇಶದಿಂದ ಬರ್ಬೋದು. ಆದ್ದರಿಂದ ಆನೆಗಳನ್ನು ತಡೆಗಟ್ಟಲಿಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ಳಿ ಅಂತೇಳಿ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಈ ಬಗ್ಗೆ ಕುಟ್ಟ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇತ್ತು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂಯ್ ಅವರು ಕೂಡ ಭಾಗಿಯಾಗಿದ್ದರು. ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಅವರು ಇದನ್ನು ಪರಿಶೀಲನೆ ಮಾಡುವಂಥದ್ದು, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳುವಂಥದ್ದು. ಸಿಬ್ಬಂದಿಗಳು, ಸಾಕಷ್ಟು ಸಿಬ್ಬಂದಿಗಳು ಕೂಡ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದು 50ರಿಂದ 60 ಸಿಬ್ಬಂದಿಗಳು ಇದ್ದಾರೆ. ಅವರೇ ಈಗ ಆನೆಗಳನ್ನು ಓಡಿಸಿರುವಂಥದ್ದು. ಅವ್ರು ಹೇಳುವಂಥದ್ದು ಬ್ರಹ್ಮಗಿರಿ ಅರಣ್ಯ ಪ್ರದೇಶದಿಂದ ಅಲ್ಲಿಗೆ ಓಡಿಸಿದೀವಿ ಅಂತ ಹೇಳಿ. ಮತ್ತು ನಾಳೆ ಬೆಳಿಗ್ಗೆ ಇನ್ನೊಂದು ಕಡೆಯಿಂದ ಆನೆಗಳು ಬರ್ತವೆ ಮತ್ತು ಅಲ್ಲಿ ಹೋಗಿ ಓಡಿಸ್ತಾರೆ. ಇದೇ ರೀತಿ ಆಗ್ತಾ ಇದೆ. ಅದರಿಂದ ಅದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಜನತೆ ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾನ್ಪರ್ಸನ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ಜನತೆ ಕಾಡಾನೆ ಹಾವಳಿಯಿಂದ ತೀವ್ರ ತತ್ತರಿಸಿ ಹೋಗಿದ್ದಾರೆ. ಪ್ರತಿನಿತ್ಯ ಕಾಡಾನೆಗಳದೇ ಸುದ್ದಿ. ಅದರಲ್ಲೂ ಪ್ರಮುಖವಾಗಿ ಕೊಡಗಿನ ಕೇರಳ ಕುಟ್ಟ ಗಡಿಭಾಗ ಏನಿದೆ, ಕುಟ್ಟ ಅಂತ ಬರುತ್ತೆ, ಕುಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನೂರಾರು ಆನೆಗಳು ಬೀಡುಬಿಟ್ಟಿರುವಂಥದ್ದು. ಈಗ ನಾವಿರುವಂಥದ್ದು ಅದೇ ಜಾಗ, ಕುಟ್ಟದ ಸಮೀಪ ಪೂಚಕಲ್ಲು ಅಂತ ಹೇಳುವಂಥ ಜಾಗ. ಇಲ್ಲಿ ಒಂದು 18 ಆನೆಗಳು ಪ್ರತಿನಿತ್ಯ ಬರ್ತವೆ ಅಂತ ಹೇಳುವಂಥದ್ದು ಇಲ್ಲಿ ಕಾರ್ಯಾಚರಣೆ ಮಾಡ್ತಿರೋ ಸಿಬ್ಬಂದಿಗಳು ಹೇಳಿದ್ದಾರೆ. ಇಲ್ಲಿ ನೋಡಿ ಬರ್ತಿರುವಂಥ ಜಾಗ, ಇಲ್ಲಿ ಆನೆಗಳು ಬಂದಂಥ ಜಾಗ ಇಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇಳಿದು ಬರ್ತವೆ ಅಂತೇಳಿ. ಪಕ್ಕದಲ್ಲಿ ಕಾಡಿದೆ, ಅಲ್ಲಿಂದ ಸೀದಾ ಇಳಿದು ಈ ಕಡೆ ಬರುವಂಥದ್ದು. ಇನ್ನು ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಕೆರೆ ಇದೆ, ನೀರಿಗಾಗಿ ಬರ್ತಾವೆ ಏನಂತ ಗೊತ್ತಿಲ್ಲ. ಕಾರೊಳಗೆ ನೀರಿದ್ದರೆ ಅವರು ಹೊರಗಡೆ ಬರಲ್ಲ. ಇನ್ನು ಪಕ್ಕದಲ್ಲಿ ಈಗ ಅಲ್ಲಿ ಕಾಣುವಂಥದ್ದು ಬ್ರಹ್ಮಗಿರಿ ಅರಣ್ಯ ಪ್ರದೇಶ. ಬ್ರಹ್ಮಗಿರಿ ಅರಣ್ಯ ಪ್ರದೇಶದ ಆ ಕಡೆ ಅವ್ರಿಗೆ ಆನೆಗಳನ್ನು ಓಡಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. 18 ಆನೆಗಳಿತ್ತು ಅಂತೇಳಿ. ಮತ್ತು ಈ ಬ್ರಹ್ಮಗಿರಿ ಆಚೆ ಹೋದರೆ ಕೇರಳ, ಈ ಬ್ರಹ್ಮಗಿರಿಯಿಂದಲೂ ಆನೆಗಳು ಬರ್ತವೆ ಮತ್ತು ಕೇರಳ ಭಾಗದಿಂದಲೂ ಆನೆಗಳು ಬರ್ತಾ ಇದೆ. ಎರಡು ಭಾಗದಿಂದಲೂ ಆನೆಗಳು ಬಂದು ಇಲ್ಲಿ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಒಬ್ಬರಿಗೆ 3 ಆನೆಗಳು ಬಂದು ಅಟ್ಯಾಕ್ ಮಾಡುವಾಗ ಆನೆ ಕೆಳಗಡೆ ಬಿದ್ದ ವ್ಯಕ್ತಿ ಬದುಕಿ ಬಂದಿದ್ದಾನೆ. ಆತನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ, ಯಾವ ರೀತಿ ಬದುಕಿ ಬಂದಿರುವಂಥದ್ದು ಅಂತ ಹೇಳಿ. ಆತನಿಗೆ ಇನ್ನೂ ಪರಿಹಾರ ಕೂಡ ಸಿಕ್ಕಿಲ್ಲ. ಮತ್ತು ಇನ್ನೊಂದು ಆರೋಪ ಅಂತ ಹೇಳುವಂಥದ್ದು, ಈ ಆನೆ ಬಂದಾಗ ಅರಣ್ಯ ಇಲಾಖೆಗೆ ದೂರವಾಣಿ ಕರೆ ಮಾಡ್ತಾರೆ ಜನಗಳು, ಆಗ ಅದು ಕೇರಳದ ಆನೆಗಳು ಅಂತೇಳಿ ಇಲಾಖೆಯ ಸಿಬ್ಬಂದಿಗಳು ಕೆಲವು ಹೇಳ್ತಾರೆ ಅಂತ ಹೇಳುವಂಥ ಆರೋಪ ಇದೆ. ಅಂದರೆ ಆನೆಗಳಿಗೆ ಕೇರಳ ಆನೆ, ಕೊಡಗು ಆನೆ ಅಂತ ಹೇಳಿ ಬರಲ್ಲ. ಯಾವುದು ಆನೆಗಳು ಬಂದರೂ ಅವನ್ನು ಓಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಹಿಂದೆ ಒಂದು ಸುದ್ದಿಯಾಗಿತ್ತು, ಸಿದ್ದರಾಮಯ್ಯ ಅವರು ಇಲ್ಲಿ ಆನೆ ಹೋಗಿ ಕೇರಳದಲ್ಲಿ ಆನೆ ತುಳಿದು ಒಬ್ಬರನ್ನು ಸಾಯಿಸಿದಾಗ ಅವರಿಗೆ ಪರಿಹಾರ ಕೊಡ್ತಾರೆ ಅಂತ ಹೇಳುವಂಥದ್ದು. ಈಗ ಅಲ್ಲಿ ಆನೆಗಳು ಬಂದು ಇಲ್ಲಿ ಸಾಯಿಸಿದಾಗ ಇಲ್ಲಿ ಪರಿಹಾರ ಕೇರಳ ಸರ್ಕಾರ ಕೊಡಲ್ಲ. ಅದರಿಂದ ಆ ರೀತಿ ಆಗಲ್ಲ. ಇಲ್ಲಿ ಆನೆಗಳು ಎಲ್ಲಿಂದ ಬರ್ತವೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೇರಳದಿಂದ ಬರ್ಬೋದು, ಬ್ರಹ್ಮಗಿರಿ ಪ್ರದೇಶದಿಂದ ಬರ್ಬೋದು. ಆದ್ದರಿಂದ ಆನೆಗಳನ್ನು ತಡೆಗಟ್ಟಲಿಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ಳಿ ಅಂತೇಳಿ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಈ ಬಗ್ಗೆ ಕುಟ್ಟ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇತ್ತು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂಯ್ ಅವರು ಕೂಡ ಭಾಗಿಯಾಗಿದ್ದರು. ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಅವರು ಇದನ್ನು ಪರಿಶೀಲನೆ ಮಾಡುವಂಥದ್ದು, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳುವಂಥದ್ದು. ಸಿಬ್ಬಂದಿಗಳು, ಸಾಕಷ್ಟು ಸಿಬ್ಬಂದಿಗಳು ಕೂಡ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದು 50ರಿಂದ 60 ಸಿಬ್ಬಂದಿಗಳು ಇದ್ದಾರೆ. ಅವರೇ ಈಗ ಆನೆಗಳನ್ನು ಓಡಿಸಿರುವಂಥದ್ದು. ಅವ್ರು ಹೇಳುವಂಥದ್ದು ಬ್ರಹ್ಮಗಿರಿ ಅರಣ್ಯ ಪ್ರದೇಶದಿಂದ ಅಲ್ಲಿಗೆ ಓಡಿಸಿದೀವಿ ಅಂತ ಹೇಳಿ. ಮತ್ತು ನಾಳೆ ಬೆಳಿಗ್ಗೆ ಇನ್ನೊಂದು ಕಡೆಯಿಂದ ಆನೆಗಳು ಬರ್ತವೆ ಮತ್ತು ಅಲ್ಲಿ ಹೋಗಿ ಓಡಿಸ್ತಾರೆ. ಇದೇ ರೀತಿ ಆಗ್ತಾ ಇದೆ. ಅದರಿಂದ ಅದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಜನತೆ ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾನ್ಪರ್ಸನ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.